ಪಬ್ಲಿಕ್ ಕಾಲ್ ಹೋಗಿ ನೋಡಿ ಸರ್. ಅವತ್ತು ನೋಡಿ ಇಷ್ಟೆಲ್ಲ ಆ ಸಾತ್ವಿಕ್ ಬದುಕು ಬಂದ ಖುಷಿ ವಿಚಾರ. ಆ ಟೈಮಲ್ಲಿ ನಾವು ಏನು ನೋಡಲ್ಲ ಸರ್. ಈಗ ನೀವು ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಮೊನ್ನೆ ರಿಕ್ಷಾ ಡ್ರೈವರ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದ್ರೆ ಅವರದ್ದು 30 ರೂಪಾಯಿ 40 ರೂಪಾಯಿ ಆಗುತ್ತೆ. ಕೆಲವರು ನನಗೆ ಹೇಳಿದ್ರು ಇಲ್ಲ ಸರ್, ಕೆಲವರು ಬಹಳ ಕೀಟ್ಲೆ ಕೊಡ್ತಾರೆ, ಬಹಳ ಕಾಟ ಕೊಡ್ತಾರೆ ಅಂದ್ರೂ ಹೇಳಿದ್ರು. ಇಲ್ಲ ಅಂತಲ್ಲ, ಕೊಡೋರು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ರಿಕ್ಷಾ ಡ್ರೈವರ್ ಒಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಯಾವುದಾದ್ರೂ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗತ್ತೆ ಅಥವಾ ಏನಾದ್ರೂ ಒಬ್ಬರಿಗೆ ಹೆಚ್ಚು ಕಡಿಮೆ ಆಗುತ್ತೆ ಸರ್, ರಿಕ್ಷಾದಲ್ಲಿ ಹಾಕೊಂಡು ಅವರು ಕರ್ಕೊಂಡು ಹೋಗ್ತಾರೆ ಸರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಒಂದ್ ನೆನಪಿಡಿ, ಆ ಸಂದರ್ಭದಲ್ಲಿ ಅವರಿಗೆ ಏನು ದುಡ್ಡು ಕೊಡೋರು ಬಾಡಿಗೆ ಕೊಡೋರು ಇದಾರೆ ಇಲ್ವೋ ಅಂತ ಅವ್ರು ನೋಡೋದಿಲ್ಲ. ಆ ಟೈಮಲ್ಲಿ ಎತ್ತಾಕೊಂಡು ಹೋಗ್ತಾ ಇರ್ತಾರೆ ಆಸ್ಪತ್ರೆನೋ ಮತ್ತೊಂದೋ ಮಕ್ಕಳು ಮರಿ. ಹೌದಾ ಅಲ್ಲ ನೀವು ಹೇಳಿ. ರಿಕ್ಷಾ ಡ್ರೈವರ್ಗಳ ಬಗ್ಗೆ ನನಗಿರುವಂತ ಒಂದು ವಿಶೇಷ ಅಭಿಮಾನ ಅದು. ಏನೇ ಆಗ್ಲಿ ಸರ್, ಒಂದು ಗಲಾಟೆ ಅಲ್ಲಿ ಏನೋ ಒಂದು ಆಯ್ತು ಅಂತಂದಾಗ, ಏನು ರಕ್ತ ಬಂತು ಅಂದಾಗ ಯಾರು ಓಡೋಗಲ್ಲ. ಇಲ್ಲಿ ತನಕ ನಾನು ನೋಡಿಲ್ಲ ನಮ್ಗೆ ಯಾಕಬೇಕಪ್ಪ ಅಂತ ಓಡೋಗಿಲ್ಲ. ಅವ್ರು ಗೊತ್ತಿದೆ ಬಾಡಿಗೆ ಸಿಗೋದಿಲ್ಲ ಅಂತ, ಇದು ಬಾಡಿಗೆ ಸಿಗೋದಿಲ್ಲ ಅಂತ ಹೇಳಿ. ಬಟ್ ಆಸ್ಪತ್ರೆ ತನಕ ಬಿಟ್ಟಿರ್ತಾರೆ. ಆ ಒಂದು ವಿಚಾರಕ್ಕೆ ಒಂದು ಸಲ್ಯೂಟ್ ಇದೆ. ಹಾಗಾಗಿ ಅವ್ರದ್ದು 30 40 ರೂಪಾಯಿ ಆಗ್ತಾ ಇದೆ. ಮತ್ತೊಂದು ಈಗ ಉಬೇರೆಲ್ಲ ಆದ ನಂತರ ಅವ್ರ ಜೊತೆ ಕಂಬೈನ್ ಮಾಡ್ಕೊಂಡ್ರೆ ಏನೋ ಲಾಭ ಇದೆಯಲ್ಲ ಗೊತ್ತಿಲ್ಲ. ಅವ್ರದ್ದು ಒಂದು ಸಮಸ್ಯೆ ಬಿಡಿ, ಹೇಳಿದೆ ನಾನು. ಈಗ ಇವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜೆಸಿಬಿ ತಗೊಂಬರ ಆ ಟೈಮಲ್ಲಿ, ಆ ಸಾತ್ವಿಕ್ ಬಿದ್ದಂತ ಟೈಮಲ್ಲಿ ಒಬ್ಬ ಜೆಸಿಬಿ ಮಾಲೀಕ ಜೆಸಿಬಿಯನ್ನು ಅಂಗಡಿ ಬಗ್ಗೆ ಕಳಿಸೋದಿಲ್ಲ ಅಂತಂದ್ರೆ ಅವನನ್ನ ನಾವು ಹೆಂಗ್ ನೋಡ್ತಾ ಇದ್ವಿ? ಮನುಷ್ಯತ್ವ ಇಲ್ಲೋ, ಕಾರುಣೆ ಇಲ್ಲ. ನಿನ್ನ ಮಕ್ಕಳಿಗಾಗಿದ್ರೆ, ಅವನ ಮಕ್ಕಳಿಗಾಗಿದ್ರೆ, ಅದಾಗಿದ್ರೆ ಇದಾಗಿದ್ರೆ. ಸರ್ ಇವರೆಲ್ಲ ಏನ್ ದೊಡ್ಡ ಏನು LNT ಕಂಪನಿ, ಇದು ಜೆಸಿಬಿ ರೆಡಿ ಮಾಡತ್ತಲ್ಲ, ಆ ಕಂಪನಿ ಮಾಲೀಕರಲ್ಲ ಸರ್. ಇವರೆಲ್ಲ 1-2 ಜೆಸಿಬಿ ಇಟ್ಕೊಂಡು ಜೀವನ ಮಾಡುವಂತವ್ರು. ಅದಕ್ಕೆ ಗಂಟೆಗೆ ಎಷ್ಟು ಬಾಡಿಗೆ ಅಂತೇಳಿ 10 ಲಕ್ಷ ತನಕ ಆಗಿದೆ 3 ನೋಡಿ ಜೆಸಿಬಿ. ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ? ಅವರನ್ನ ಬಂದಿದ್ದಾರೆ, ರಕ್ಷಣೆ ಆಗಿದೆ. ಇವತ್ತು ಅದರ ಒಂದು ಬಾಡಿಗೆಯನ್ನು ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಜಿಲ್ಲಾಡಳಿತಕ್ಕೆ ಅಂತಂದ್ರೆ ಯಾವ 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 ಸಾರ್ಥಕತೆ ಇದು? ಏನೆಲ್ಲ ಆಯ್ತು ಹೇಳ್ತೀನಿ ಕೇಳಿ. ರಕ್ಷಣೆ ಮಾಡಿದವರಿಗೆ ಬಿಲ್ ಕೊಡಲಿಲ್ಲ ವಿಜಯಪುರ ಜಿಲ್ಲಾಡಳಿತ. 2024 ಏಪ್ರಿಲ್ 3ರಂದು ಕೊಳವೆ ಬಾವಿಗೆ ಬಿದ್ದಿದ್ದ ಬಾಲಕ ಸಾತ್ವಿಕ್ 1 ವರ್ಷ ಆಗ್ತಾ ಬಂತು, ಇನ್ನು ತನಕ ಬಿಲ್ ಸಿಕ್ಕಿಲ್ಲ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಕ್ಷಾಣ ಗ್ರಾಮದ ಸಾತ್ವಿಕ್, ನಾವು ಕೂಡ ಬಹಳ ದೊಡ್ಡ ಸುದ್ದಿ ಮಾಡಿದ್ವಿ. ಕೊಳವೆ ಬಾವಿಯಿಂದ ಮಗುವನ್ನು ಜೀವಂತವಾಗಿ ಹೊರತೆಗೆಯಲಾಗಿತ್ತು. ಯಾವತ್ತೂ ಕೂಡ ಬಹಳ ರೇರ್ ಸಿಕ್ಕಿದ್ದು. ಬಟ್ ದೇವರ ದಯದಿಂದ ಆ ಮಗು ಹಿಂಗಿದೆ. ನಿಮಗೊಂದು ವಿಚಾರ ಗೊತ್ತಾ ವೀಕ್ಷಕರೇ? ಈ ಭೂಮಿಯಿಂದ ನಾವು ಮೇಲಕ್ಕೆ ಎಷ್ಟು ಬೇಕಿದ್ರು ನೆಗಿಬಹುದು. ಮಂಗಳ ಗ್ರಹಕ್ಕೆ ಹೋಗ್ಬೋದು, ಚಂದ್ರನಲ್ಲಿಗೆ ಹೋಗ್ಬೋದು, ಎಲ್ಲ ಹೋಗ್ಬೋದು. ಎಷ್ಟು ಕಿಲೋಮೀಟರ್? ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ ಅಲ್ವಾ? ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಈ ಭೂಮಿಯ 1 ಕಿಲೋಮೀಟರ್ ಒಳಗೆ ಹೋಗೋದಕ್ಕೆ ನಮಗಾಗೋದಿಲ್ಲ. 1 ಕಿಲೋಮೀಟರ್ ಒಳಗೆ ಹೋಗೋದಕ್ಕೆ ನಮಗಾಗೋದಿಲ್ಲ. ಸಮುದ್ರ ಇದೆಯಲ್ಲ, ಸಮುದ್ರದ 1 ಕಿಲೋಮೀಟರ್ ಒಳಗೆ ಹೋಗೋಕ್ಕಾಗೋದಿಲ್ಲ. ಭೂಮಿಗಿಂತ ಹೆಚ್ಚಾಗಿ ಸಮುದ್ರ ನಾನು ಹೇಳಿದ್ದು. ನಾವು ಸಮುದ್ರದ ಒಳಗೆ 1 ಕಿಲೋಮೀಟರ್ ಹೋಗೋಕ್ಕಾಗಿಲ್ಲ ಇಲ್ಲಿ ತನಕ. 1 ಕಿಲೋಮೀಟರ್ ಅಲ್ಲಿ ಮೇಲ್ಗಡೆ ತುಂಬಾ ಹೋಗಿದ್ದೀವಿ. ಬಹಳ ಆಶ್ಚರ್ಯ ಅನ್ಸುತ್ತಲ್ಲ? ಭೂಮಿಯಲ್ಲೂ ಕೂಡ ಅಷ್ಟೇ. ಕೆಳಗೆ ಬಿದ್ದರೆ ಬದುಕಿನ ಗ್ಯಾರಂಟಿ ಇಲ್ಲ, ಮೇಲೆ ಬಿದ್ದರೆ ಬೇಕಿದ್ರೆ ಚಾನ್ಸ್ ಇದೆ. ಆಯ್ತಾ? ಸತತ 22 ಗಂಟೆ ಕಾರ್ಯಾಚರಣೆ ಬಳಿಕ ಸಾತ್ವಿಕ್ ರಕ್ಷಣೆ ಮಾಡಲಾಗಿದೆ. ಆಯ್ತಾ? 22 ಗಂಟೆ ಬಳಿಕ ರಕ್ಷಣೆ ಮಾಡಿದ ಯಂತ್ರದ ಮಾಲೀಕರಿಗೆ ದುಡ್ಡು ಕೊಟ್ಟಿಲ್ಲ ಜಿಲ್ಲಾಡಳಿತ. ಅವ್ರು ಯಾರು ಸರ್? ಅವ್ರಿಗೆ ನೀವು ಕೊಡದೇ ಇದ್ರೆ ಆ MLA MP ಏನು ಸತ್ತೋಗ್ಬಿಟ್ರಲ್ಲ? 2 ಇಟಾಚಿ ತಂದಿದ್ದಾರೆ, 3 JCB ತಂದಿದ್ದಾರೆ, 4 ಟ್ರ್ಯಾಕ್ಟರ್ ಬ್ರೇಕರ್ಸ್ ತಂದಿದ್ದಾರೆ, 1 ಹ್ಯಾಂಡ್ ಡ್ರಿಲ್ಲಿಂಗ್ ತಂದಿದ್ದಾರೆ, 1 ಸ್ಟೋನ್ ಕಟಿಂಗ್ ಮೆಷಿನ್ ತಂದಿದ್ದಾರೆ, 1 ವಾಟರ್ ಟ್ಯಾಂಕರ್ ತಂದಿದ್ದಾರೆ. ಇವರೀಗ ನಮಗೆ ಯಂತ್ರೋಪಕರಣ ಬಾಡಿಗೆ ಬೇಡ ಸರ್, ಡೀಸೆಲ್ ದುಡ್ಡು ಕೊಡಿ ಅಂತ ಕೇಳ್ತಾ ಇದಾರಂತೆ. 3,70,000 ಬಾಡಿಗೆ ಪೆಂಡಿಂಗ್ ಇಟ್ಕೊಂಡಿದೆ ಜಿಲ್ಲಾಡಳಿತ. ಪಾಪ ಅವರು ಅದನ್ನು ಕೇಳ್ತಾ ಇದ್ದಾರೆ. ಯಾರೆಲ್ಲ ಸಂಬಂಧಪಟ್ಟವರು ನೋಡಿ. ರಿಷಿ ಆನಂದ್ ಸಾಹೇಬ್ರೆ, ಈಗಲಾದ್ರೂ ಕರೆಸಿ ಆ 3,70,000 ರೂಪಾಯಿ ಇವರು ಕೊಟ್ಬಿಡಿ ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ ರಿಷಿ ಆನಂದ್ ಸರ್. ನಾಳೆ ಯಾರಾದ್ರೂ ಬರ್ತಾರಾ? ನಾಳೆ ನೀವು ಕರೆದ್ರೂ ಬರಲ್ಲ ಸರ್. ಹಂಗಾಗೋದ್ ಬೇಡ. ಟಿ ಭೂಬಾಲನ್ ಜಿಲ್ಲಾಧಿಕಾರಿ ಸರ್, 3,70,000 ಒಂದು ಜೀವ ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ದಯವಿಟ್ಟು ಇವರಿಗೆ ಇವರ ಬಾಡಿಗೆ ಕೊಟ್ಟು ಬಿಡಿ. ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರೆ ಈ ಗ್ಯಾರಂಟಿ ಪ್ರತಿಷ್ಠಾನ ಏನು ಅನುಷ್ಠಾನದಕ್ಕೆ ನೀವು ಇದಾಗಿದ್ರೆ ನಿಮ್ಗೆ ಇದು ಕೊಡ್ತಾರಂತೆ. ಏನು 40,000 25,000 ಇವ್ರು ಕೊಡಿ ಸರ್.
ಯಶವಂತರಾಯ ಗೌಡರು ಇಂಡಿ ಶಾಸಕರ ಪ್ರಯತ್ನ ಮಾಡಬೇಕು ನೀವು. 3,70,000 ರೂಪಾಯಿ ಕೊಡಿಸಬೇಕು. ಮತ್ತೆ ಯಾಕೆ ಶಾಸಕರು ನೀವು? ಯಶವಂತರಾಯ ಗೌಡ್ರೆ, ಎಂ ಬಿ ಪಾಟೀಲ್ ಉಸ್ತುವಾರಿ ಸಚಿವರು, ಪಾಟೀಲ್ರೇ, ಎಂ ಬಿ ಪಾಟೀಲ್ ಸಾಹೇಬ್ರೆ, ಮೊನ್ನೆ ರಮ್ಯಾ ಕೇಸ್ ಬಂದಾಗ ಎಲ್ಲರೂ ನಿಮ್ಮ ಕಡೆಗೆ ತಿರುಗಿದ್ರು, ಎಲ್ಲ ಗನ್ ಹಿಡ್ಕೊಂಡು. ನೀವು ಬಿಡಿ, ಇಂಥದೆಲ್ಲ ಸಿಕ್ಕಾಕೊಳ್ಳೋದಲ್ಲ ನೀವೆಲ್ಲ. ಏನಾಗಿದೆ KIDBಯಲ್ಲಿ ಹೇಳೇ ಬಿಟ್ರು ನೀವು, ಇಂದಿನವರು ಮಾಡಿದ್ದು ನಾವಲ್ಲ ಅಂತೇಳಿ. ಬಚಾವ್ ನೀವು, ಅದಕ್ಕೆ ಹೋಗೋದಿಲ್ಲ ಬಿಡಿ ನೀವು. ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ, ಬಟ್ ಈ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿ ಮಾಡಿ ಸರ್. 3,70,000 ರೂಪಾಯಿ. ಆಮೇಲೆ ಪಾಪ ತುಂಬಾ ಜನ ಇದ್ದಾರೆ. ರವಿ ಭಜಂತ್ರಿ ಇಟಾಚಿ ಮಾಲೀಕ, ರಾಜಶೇಖರ ಇಟಾಚಿ ಕ್ಯಾಮರಾ ಆಪರೇಟರ್, ಗುರುನಾಥ್ ಮುಜಗೋಡ ಟ್ರ್ಯಾಕ್ಟರ್ ಮಾಲೀಕರು ಕೊಡಬೇಕಲ್ಲ ಸರ್. ಸಿದ್ದು ದುತ್ತರಗಾವಿ ಒಂದು ಅದ್ಭುತ ಸ್ಟೋರಿ ಇವತ್ತು ತಂದಿರುವಂತದ್ದು. ಇವನ್ ಐ ಥಿಂಕ್ ಸಿದ್ದು ದುತ್ತರಗಾವಿ ಇದ್ರ ಸಂದರ್ಭದಲ್ಲಿ ಏಪ್ರಿಲ್ ಟೈಮ್ಸ್ ಇರ್ಲಿ. ಈ ಹಿಂದೆ ಕೂಡ ಅಂತ ತುಂಬಾ ಆಗಿತ್ತು. ಬಾಗಲಕೋಟೆಯಲ್ಲಿ ಇಂತಹ ಘಟನೆಗಳು ತುಂಬಾ ಆಗಿತ್ತು. ಈ ಹಿಂದೆ ಕೂಡ ಇವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಈಗ ಯಾಕೆ ಈ ದುಡ್ಡನ್ನ ಕೊಡ್ತಾ ಇಲ್ಲ? ಕೊಡಬೇಕಿತ್ತಲ್ಲ ಆ ಟೈಮಲ್ಲಿ. ಒಂದು ಆಪತ್ಕಾಲದ ಸಂದರ್ಭದಲ್ಲಿ ಕೊಡೋದಕ್ಕೆ ಅವಕಾಶಗಳಿರುತ್ತಲ್ಲ, ಅವಕಾಶಗಳಿಲ್ವ ಕೊಡೋದಕ್ಕೆ? ಏನ್ ಕಾರಣ? ನಾಳೆ ಇಂಥದ್ದಾದ್ರೆ ಇವರು ಬರ್ತಾರಾ? ಸಿದ್ದು ಪ್ಲೀಸ್. ಒಂದು ವರ್ಷದ ಹಿಂದೆ ಏನು ಶಾತ್ವಿಕ್ ಅನ್ನುವಂತ ಬಾಲಕ ಕೊಳೆಯ ಬಾಯಲ್ಲಿ ಬಿದ್ದಾಗ ಸಾಕಷ್ಟು ಒಂದು ಜಿಲ್ಲಾಡಳಿತ ಏನು ಸಂಬಂಧಪಟ್ಟವರಿಗೆ ಸಾಕಷ್ಟು ಯಂತ್ರೋಪಕರಣಗಳನ್ನು ತರಿಸುವಂತ ಕೆಲಸ ಮಾಡಿತ್ತು. ಅದರಲ್ಲಿ ಮುಖ್ಯವಾಗಿ ಏನು ಆ ಟೈಮಲ್ಲಿ ಹೆಂಗಿರುತ್ತಂತಂದ್ರೆ, ಏನು ಮಗುವಿನ ಪ್ರಾಣ ಕಾಪಾಡಬೇಕನ್ನುವಂತ ಒಂದೇ ಒಂದು ದೃಷ್ಟಿಯಿಂದ ಎಷ್ಟೋ ಒಂದು JCB ಮಾಲೀಕರಾಗಿರ್ಬೋದು, ಫ್ಯಾಕ್ಟರಿಗಳ ಮಾಲೀಕರಾಗಿರ್ಬೋದು, ಟ್ಯಾಂಕರ್ಗಳ ಮಾಲೀಕರು ಕೂಡ ಸಾಕಷ್ಟು ಸಹಾಯ ಮಾಡಿ ಆ ಒಂದು ಸಾತ್ವಿಕ್ ಬದುಕಿಸುವುದರಲ್ಲಿ ಒಂದು ಯಶಸ್ವಿಯಾದಂತ ಕೆಲಸ ಮಾಡಿ ಬಹಳಷ್ಟು ತಮ್ಮದೇ ಆದಂತ ಒಂದು ಡಿಸೈಲ್ ಅನ್ನು ಹಾಕೊಂಡಾಗಿರ್ಬೋದು, ಗಾಡಿಯ ಬಾಡಿಗೆಯನ್ನು ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದೇನಂತಂದ್ರೆ ಆ ಟೈಮಲ್ಲಿ ಆನಿದ್ದಂತ ವೇಳೆಯಲ್ಲಿ ಬಳಸಿದಂತ ಒಂದು ಡಿಸೈಲ್ ಬಿಲ್ಲನ್ನೇ 3,70,000 ಬಾಕಿ ಇಟ್ಕೊಂಡಂತ ಜಿಲ್ಲಾಡಳಿತ ಇವತ್ತಿನವರೆಗೂ ಕೂಡ ದಿನಾಲೂ ಏನು ಈ ಟ್ರ್ಯಾಕ್ಟರ್ ಮಾಲೀಕರಾಗಿರ್ಬೋದು, ಹಿಟ್ಯಾಚ್ ಮಾಲೀಕರಾಗಿರ್ಬೋದು, ಆಮೇಲೆ ಕಟ್ರ್ ಮಾಲೀಕರಾಗಿರ್ಬೋದು, ಬೇರೆ ಬೇರೆ ಸಾಕಷ್ಟು ಒಂದು ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಓಡಾಡಿದ್ರೆ ಅವ್ರು ಹೇಳುವಂತ ಮಾತೇನೆಂದ್ರೆ ನಾಳೆ ನೋಡೋಣ, ನಾಡಿದ್ದು ನೋಡೋಣ. ಒಂದು ವರ್ಷದಿಂದ ಈ ರೀತಿ ಅಲೆದಾಡುವಂತ ಒಂದು ಪರಿಸ್ಥಿತಿ ಇವತ್ತು ಎಲ್ಲಾ ಒಂದು JCB ಮಾಲೀಕರಿಗಾಗಿರ್ಬೋದು, ಟ್ರ್ಯಾಕ್ಟರ್ ಮಾಲೀಕರಿಗಾಗಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಏನು ಶಾಸಕರ ಕಡೆ ಹೋದ್ರು ಕೂಡ ಶಾಸಕರ ಕಡೆ ಹೋದಾಗ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ, ಕೊಡಿಸ್ತೀನಿ ಅನ್ನುವಂತ ಆಶ್ವಾಸನೆ ನೀಡ್ತಾ ಇದ್ದಾರೆ. ಆದ್ರೆ ಯಾರೂ ಕೂಡ ಈ ಒಂದು ಏನು JCB ಮಾಲೀಕರಿಗೆ ಆಗಿರ್ಬೋದು, ಟೋಟಲ್ ಎಲ್ಲಾ ಒಂದು ಮಷಿನ್ಗಳ ಮಾಲೀಕರಿಗೂ ಕೂಡ ಇಲ್ಲಿವರೆಗೆ ಒಂದು ಡೀಸೆಲ್ ಬಿಲ್ ಕೊಡದೇ ಇರತಕ್ಕಂಥದ್ದು ಬಹಳಷ್ಟು ಇವರೀಗ ತೋಡ್ಕೊಳ್ಳುವಂತ ಕಷ್ಟ. ಏನಂತಂದ್ರೆ ಅವತ್ತಿನ ದಿವಸ ನಾವು ಹಗಲು ರಾತ್ರಿ ಅನ್ನೋದನ್ನೇ ಏನು 22 ಗಂಟೆಗಳ ಕಾಲ ಒಂದು ಶ್ರಮ ವಹಿಸಿ ಕೆಲಸ ಮಾಡಿದ್ವಿ. ಆದ್ರೆ ಇಲ್ಲಿವರೆಗೂ ಕೂಡ ನಮಗೆ ಬಾಡಿಗೆ ಬೇಡ, ಡೀಸೆಲ್ ಬಿಲ್ ಕೊಟ್ರೆ ಸಾಕಾಗತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಗೆ ಮನವಿ ಮಾಡಿಕೊಂಡ್ರು ಕೂಡ ಇವತ್ತಿನವರೆಗೂ ಜಿಲ್ಲಾಡಳಿತ ಒಂದು ಬಿಲ್ ಮಾಡಿಲ್ಲ, ದುಡ್ಡು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಏನು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಂತ ಸಾಕಷ್ಟು ಮಾಲೀಕರು ಮಾಡಿದಂತ ವಾದಾಗಿದೆ. ಆದ್ರೆ ಈಗ ನಾವು ರಿಪಬ್ಲಿಕ್ ಕನ್ನಡ ಒಂದು ಜಿಲ್ಲಾಧಿಕಾರಿಗಳನ್ನು ಮಾತಾಡ್ತಾ ಹೇಳಿದಂತ ಮಾತೇನೆಂದ್ರೆ, ಇಲ್ಲ ಬಹಳ ದಿನಗಳಾಯ್ತು, ನಾವು ಸದ್ಯದಲ್ಲೇ ಮಾಡಿಕೊಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ಇಲ್ಲಿಗೆ ಕೈ ಬಿಡೋದಿಲ್ಲ, ಇದನ್ನು ಪೂರ್ತಿಯಾಗಿ ಆ ಏನು ಆ JCB ಮಾಲೀಕರಿಗೆ, ಟ್ರ್ಯಾಕ್ಟರ್ ಮಾಲೀಕರಿಗೆ ಎಲ್ಲರಿಗೂ ಕೂಡ ದುಡ್ಡು ಕೊಟ್ಟೇ ಕೊಡಿಸ್ತೀವಿ ಅನ್ನುವಂಥದ್ದು ಕೂಡ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ವಿ. ಅದೇ ರೀತಿಯಾಗಿ ಓಕೆ, ಈಗೊಂದು ಬ್ರೇಕ್ ತಗೋತೀನಿ. ಬ್ರೇಕ್ ಆದ ನಂತರ ನೀವು ಜನಸಾಮಾನ್ಯರು ಮಾತಾಡಬೇಕು. ಈ ತರ ಹೆಲ್ಪ್ ಮಾಡಿದ್ರೆ ಆಗಿದ್ರೆ ಕೈ ಬಿಟ್ಬಿಡೋದಾ? ಏನ್ರಿ ನಮ್ ಕತೆ? ವಿಮಾನದಲ್ಲಿ ಹೋಗಿ ದುಬೈಗೆ ಹೋಗ್ಬಿಟ್ಟು 14 kg ತರೋದೇ ಬೆಸ್ಟ್. ಪ್ಯಾಂಟ್ ಒಳಗೆ ಚಡ್ಡಿ ಒಳಗೆ ಎಲ್ಲ ಇಟ್ಕೊಂಡು ಇದೇ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ನ್ಯಾಯಯುತವಾಗಿ ದುಡಿದ್ರೆ ಇದಕ್ಕೆ ಬೆಲೆ ಇಲ್ಲ. ಅವಳು ತರ ಮತ್ತೆ ಐಶ್ವರ್ಯ ಅಂತ ಒಬ್ಳಿದ್ಲಲ್ಲ ಇಲ್ಲಿ 14 kg ಫೋನ್ ಮಾಡ್ಬಿಟ್ಟು ದುಡ್ಡು ಕಳಿಸು, ಹಿಂಗೆ ಮಾಡೋಣ. ಏನ್ ಮಾನವೀಯತೆಗೆ ಬೆಲೆನೇ ಇಲ್ವಾ?